ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬಾದಾಮಿ ಒಳಗದೇನಿ ಫ್ರೆಂಡ್ಸ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. ನಾನು 2 ಚಾನಲ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿರಿ. ಫ್ರೆಂಡ್ಸ್, ನಾವು ಇದು 4 ದಿನದ ಟ್ರಿಪ್ ಐತಿ ನಮ್ದು. ನಾವು ಫಸ್ಟ್ ಡೇ ಬಾದಾಮಿಗೆ ಹೊಂಟೇವಿ. ಬಾದಾಮಿ ನಾವು ಧಾರವಾಡ ಬಿಟ್ಟಾಗ ಒಂದು 10 ಗಂಟೆ ಆಗಿತ್ತು. ಒಂದು 2 ಗಂಟೆ ಸುಮಾರು ಅದು ಬಾದಾಮಿ ರೀಚ್ ಆಗಿ ಬಾದಾಮಿ ದರ್ಶನ ಮಾಡ್ಕೊಂಡ್ವಿ. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸೊ ಹಂಗಾಗಿ ಬಾದಾಮಿ ವಿಡಿಯೋ ಮಾಡ್ಕೊಳಕ್ಕೆ ಪಾಸಿಬಲ್ ಆಗಿಲ್ಲ. ಅಲ್ಲಿಂದ ಶಿವಯೋಗಿ ಮಂದಿರಕ್ಕೆ ಹೋದ್ವಿ. ಊಟ ಕಟ್ಕೊಂಡು ಹೋಗಿದ್ವಿ. ಮಸ್ತ್ ಮಧ್ಯಾಹ್ನ ಊಟ ಜಡದ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀವಿ, ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ವಿಡಿಯೋ ಸ್ಕಿಪ್ ಮಾಡಲಾರ್ದ ಫುಲ್ ವಿಡಿಯೋನ ನೋಡಿರಿ. ಊಟ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಮಂತ್ರಾಲಯದಾಗ ಅದೇವಿ. ಬಟ್ ರೂಮ್ ಒಟ್ಟು ಸಿಗಾಕತ್ತಿಲ್ಲ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ರೂ ರೂಮ್ ಸಿಕ್ಕಿಲ್ಲ ನಮ್ಗೆ. ಬಂದಮೇಲೆ ಟ್ರೈ ಮಾಡೋಣ ಅಂತ ಬಂದ್ವಿ. ಇಲ್ಲೂ ಸಿಕ್ಕಿಲ್ಲ. ಬಂದ ಕಡೆ ಏನು ಆಧಾರ್ ಕಾರ್ಡ್ ಇಸ್ಕೊಂಡಾಗ ಟ್ರೈ ಮಾಡತ್ತೀವಿ. ಓಕೆ, ನೋಡೋಣ. ಪಪ್ಸು ಕ್ರಾಸಿಂಗ್ ದ ಫಿಂಗರ್ಸ್, ಎಲ್ಲರ ಒಂದು ಕಡೆ ರೂಮ್ ಸಿಗ್ತದೆ ಅಂಥೇಳಿ. ನೈಟ್ ಟೈಮ್ ರಾಘವೇಂದ್ರ ಮಠ ಹೆಂಗೆ ಕಾಣಿಸ್ತೈತಿ ಅನ್ನೋ ಒಂದು ವ್ಯೂನ ನಾನು ನಿಮ್ಗೆ ತೋರಿಸ್ತೀನಿ, ನೋಡಿರಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ನಾನು ಇಂತೆಲ್ಲ ನನ್ನ ಬ್ಯಾಕ್ ಸೈಡ್ ಫುಲ್ಲು ಗುಡಿ ಐತಿ. ನೈಟ್ ವ್ಯೂ ಅಂತೂ ಭಾರಿ ಸಾಲಿಡ್ ಐತಿ. ಫೋನ್ನಾಗ ಗೊತ್ತಾಗತ್ತಿಲ್ಲ ಅನ್ಸತ್ತೆ ನಿಮಗೆ. ಅಲ್ಲೇನು ಕಾರ್ನರ್ನಾಗ ಕಾಣತ್ತಲ್ಲ, ಅದು ಮಂಚಾಲಮ್ಮನ ಗುಡಿ ಐತಿ ನೋಡ್ರಿ. ಫುಲ್ ರೂಮ್ ಸಿಗ್ಲಾರ್ದ ಎಷ್ಟೋ ಜನ ಇಲ್ಲೇ ವರಾಂಡದಾಗನೇ ಮುಕ್ಕೊಂಡಾರ. ಅದು ಕಾಣಿಸತ್ತೈತಲ್ಲ ಕಮಾಣ, ಅದ ಎಂಟ್ರನ್ಸ್ ಐತಿ. ಸೊ ಈಗ ಒಂದು ಫುಲ್ ಶಾರ್ಟ್ ತೊಗೊಂಡು ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ. ತೋರಿಸ್ತೇನೆ ನೋಡ್ರಿ ನಿಮಗೆ. ಭಾಳ ಸಿಕ್ಕಾಪಟ್ಟಿ ಕ್ರೌಡ್ ಐತಿ. ವೀಕೆಂಡ್ ಒಟ್ಟ ಬರಬಾರ್ದಂತಿಲ್ಲಿ. ಬಟ್ ಸೂಪರ್ ಐತಿ ಮಂತ್ರಾಲಯ. ನಾ ಫಸ್ಟ್ ಟೈಮ್ ಬಂದೇನಿ ನೋಡ್ರಿ, ಎಷ್ಟು ಮಸ್ತ್. ಫ್ರೆಂಡ್ಸ್, ಟೈಮ್ ಆಗೈತಿ ಮಾರ್ನಿಂಗ್ 6:30. ಇಲ್ಲೇನು ಪಕ್ಕಕ್ಕೊಂದು ದೇವಸ್ಥಾನ ಕಾಣಿಸ್ತೈತೆ ನೋಡ್ರಿ. ಇದು ಮಂಚಾಲಮ್ಮನ ದೇವಸ್ಥಾನ. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮೊದಲ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡಬೇಕು ಅನ್ನೋದು ಇಲ್ಲಿಯ ವಾಡಿಕೆ. ಅಂದ್ರೆ ರಾಯರದು ಸಂಪೂರ್ಣವಾದ ಆಶೀರ್ವಾದ ನಮಗೆ ಸಿಗ್ತೈತಿ ಅನ್ನೋದು. ಬರ್ರಿ 2 ದೇವ್ರದ್ದು ದರ್ಶನ ಮಾಡೋಣಂತ. ನಾವೀಗಿರೋದು ಮಠದ ಆವರಣದಾಗ. ಆದ್ರೆ ಗುಡಿ ಒಂದ್ಸಲ ಗುಡಿ ಒಳಗೆ ಹೋದ್ವಿ ಅಂತಂದ್ರೆ ಅಲ್ಲೇ ಕ್ಯಾಮ್ರಾಸ ಅಲಾವಿಲ್ಲ, ಅಂದ್ರೆ ವಿಡಿಯೋ ಮಾಡ್ಕೊಳಕ್ಕೆ ಅಲಾವಿಲ್ಲ. ಒಂದಿಷ್ಟು ಪಿಕ್ಸ್ ಅದು ತಗೊಂಡೇವಿ. ಅವನ್ನಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ಸೊ ನಾವು ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ಅವರ ಮೂಲ ವೃಂದಾವನ ಏನೈತಲ್ಲ ಅಲ್ಲೇ ನಮಗೆ ಕ್ಯಾಮ್ರಾ ಅಲಾವಿಲ್ಲ. ದರ್ಶನ ಮಾಡಿಕೊಂಡು ಹೊರಗೆ ಬಂದಮೇಲೆ ಒಂದು ಸಣ್ಣದಾದಂಥ ಆವರಣ ಐತಿ. ಅಲ್ಲೇ ನಾವು ಕೂತ್ಕೊಂಡು ಫೋಟೋಸ್ನ ಮತ್ತು ತಕ್ಕೋಬೋದ ಮತ್ತು ವೀಡಿಯೋಸ್ ಮಾಡ್ಕೋಬೋದ. ಅಲ್ಲಿದ ವೀಡಿಯೋನ ನಾನು ನಿಮ್ಗೆ ಈಗ ತೋರ್ಸಾತೀನಿ ನೋಡ್ರಿ. ಸೊ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಟೈಮ್ ಆಗಿತ್ತು 7 ಗಂಟೆ. ವ್ಯೂ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ. ಅರ್ಲಿ ಮಾರ್ನಿಂಗ್ ವ್ಯೂ. ಬಟ್ ಟೈಮ್ ಕಳ್ದಂಗೆ ಹಂಗೆ ಬಿಸಿಲು ಭಾಳ ಆಗ್ತತಿ ಇಲ್ಲೇ. ಸೊ ನಾವು ದೇವ್ರ ದರ್ಶನ ಅಂತೂ ಆರಾಮಾಗಿ ಆಯ್ತು. ಬಟ್ ಈಗ ಕ್ರೌಡ್ ಜಾಸ್ತಿ ಆಗತೈತಿ ವೀಕೆಂಡ್ ಇರೋದ್ರಿಂದ. ಎಷ್ಟು ಅರ್ಲಿ ಆಗುತ್ತೆ ಅಷ್ಟು ಅರ್ಲಿ ದರ್ಶನ ಮಾಡ್ಕೊಂಡ್ವಿ.
ಅಪರ್ಣಾ ಹಾಯ್ ಹೇಳ. ಅಕ್ಷತಾ ಫೋಟೋ ಸೆಷನ್. ಆವರಣದಾಗ ನಾವು ಒಂದಿಷ್ಟು ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಯಾಕಂದ್ರೆ ಮಂತ್ರಾಲಯದ ಆವರಣ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸನ್ರೈಸ್ ಸ್ಪಾಟ್ ಅಂತೂ ಮಸ್ತ್ ಇತ್ತು. ನೋಡ್ರಿ, ನಾನು ನಿಮ್ಗೆ ಒಂದು ಪಿಕ್ ತೋರಿಸ್ತೀನಿ ಸನ್ರೈಸದ್ದು. ಭಾಳ ಚಂದ ಅಂದ್ರೆ ಚಂದ ಇತ್ತು, ಹಿತ ಅನ್ನಿಸ್ತಿತ್ತು ಮನಸ್ಸಿಗೆ. ಸೊ ನೋಡ್ರಿ, ನೋಡೋಕೆ ಹಾರ್ಡ್ ಅನಿಸ್ತತಿ, ಬಟ್ ಅಲ್ಲಿ ಫೀಲ್ ಮಾಡೋಕೆ ಭಾಳ ಶಾಂತ ಅಂದ್ರೆ ಶಾಂತ ಅನಿಸ್ತತಿ. ಸೊ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಪ್ರಸಾದ ತೊಗೊಳಕ್ಕೆ ಹೋದ್ವಿ. ಮಠದ ಆವರಣದಾಗನ ಪ್ರಸಾದದ ಕೌಂಟ್ರ್ ಇತ್ತು. ಸೊ ಪ್ರಸಾದ ತೊಗೊಂಡ್ವಿ. ಸೊ ನೀವು ನನ್ನ ಜೊತೆ ಮಂತ್ರಾಲಯ ದರ್ಶನ ಮಾಡಿದ್ರಿ ಅಂತ ಹೇಳಿ ನಾನು ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನಾನೀಗ ನಿಮ್ಮ ಜೊತೆ ಮಂತ್ರಾಲಯದಾಗಿನ ರೂಮ್ ಫೆಸಿಲಿಟೀಸ್ ಬಗ್ಗೆ ಶೇರ್ ಮಾಡ್ತೀನಿ. ನಮಗೆ ಸ್ವಲ್ಪ ವೀಕೆಂಡ್ ಆಗಿರೋದ್ರಿಂದ ರೂಮ್ ಸಿಗೋದು ಕಷ್ಟನ ಆತ, ಬಟ್ ಅಷ್ಟೊಂದೇನಿಲ್ಲ. ಗುಡಿದ CRO ಆಫೀಸ್ ಅಂತ ಹೇಳಿ ಒಂದು ಆಫೀಸ್ ಐತಿ. ಅಲ್ಲಿ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಕ್ಯೂ ಹಚ್ಬೇಕು. ಸೊ ಹಾಫ್ ಆನ್ ಅವರಿಂದ 1 ಅವರ್ ಒಳಗೆ ನಿಮ್ಗೆ ಒಂದು ರೂಮ್ನ ಅಲಾಟ್ ಮಾಡ್ತಾರೆ. ಸೊ ನೀವು ಸ್ಟೇ ಮಾಡ್ಬೋದು. ಬಟ್ ಪ್ರೈವೇಟ್ ರೂಮ್ಸ್ ಅಂತೂ ಅದಾವೆ ಮಂತ್ರಾಲಯದಾಗ, ಆದ್ರೆ ಅವ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಅದಾವೆ. ಸ್ವಲ್ಪ ವೇಟ್ ಮಾಡ್ಬೇಕು, ಸಿಗ್ತಾವೆ. ವೀಕ್ ಡೇಸ್ ಆದರೆ ಈಸಿಯಾಗಿ ಸಿಗ್ತಾವೆ, ವೀಕೆಂಡ್ ಆದ್ರೆ ಭಾಳ ರಶ್ ಇರ್ತೈತಿ. ನೋಡ್ರಿ, ಕ್ಯೂ ಎಷ್ಟಂದ್ರೆ ಎಷ್ಟೈತಿ. ನಮಗೂ ಒಂದು 45 ಮಿನಿಟ್ಸ್ ಆದಮೇಲೆ ರೂಮ್ ಸಿಕ್ತು. ಬರ್ರಿ, ಆ ರೂಮ್ನ ನಿಮ್ಮ ಜೊತೆ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಟ್ ಬ್ಯಾಡ್, ನಾಟ್ ಗುಡ್, ಓಕೆ ಇದ್ವು ರೂಮ್. ಸೊ ಬರ್ರಿ, ರೂಮ್ ಟೂರ್ನ ನೋಡ್ಕೊಂಡು ಬರ್ರಿ. ಸೊ ನಾವು ಮಂತ್ರಾಲಯದಾಗನ ತಿಂಡಿ ತಿಂದು ನಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ರೂಮ್ನ ವಾಪಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ನಮ್ಮ ಮುಂದಿನ ಪಯಣ ಸ್ಟಾರ್ಟ್ ಆಗ್ತತಿ. ಡೇ 1 ನಾವು ಏನಂದ್ರೆ ಬಾದಾಮಿ ನೋಡಿಕೊಂಡು ಮಂತ್ರಾಲಯ ಸ್ಟೇ ಮಾಡಿದ್ವಿ. ಡೇ 2ನಾಗ ನಾವು ಮಂತ್ರಾಲಯ ನೋಡಿಕೊಂಡು ಮುಂದಿನ ಜರ್ನಿ ಎಲ್ಲಿಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ನೋಡ್ತಾ ಇರಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಈ ಮಂತ್ರಾಲಯದ ಲಾಗ್ ಇಷ್ಟ ಆಗುತ್ತೋ ಅವರೆಲ್ಲ ಪ್ಲೀಸ್ ಕಮೆಂಟ್ ಸೆಕ್ಷನ್ನಾಗ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿರಿ. ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವೀಡಿಯೋಸ್ನ ಭಾಳಷ್ಟು ಜನರ ಮಟ್ಟ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಕೀಪ್ ವಾಚಿಂಗ್ ಮತ್ತು ಸ್ಟೇ ಟ್ಯೂನ್. ಥ್ಯಾಂಕ್ ಯು.